ನಿಮ್ಮ ರಾಘುನಾಯ್ಕ್ RN24 ವಾಯ್ಸ್ ಕಾರವಾರ. ವೀಕ್ಷಕರೇ, ಏನಂದರೆ ಈ ನೋಡಿ ಕಾರವಾರ ಕೈಗಾ ರಸ್ತೆ, ಕಾರವಾರದಿಂದ ಅಪ್ ಟು ಸಿರ್ವಾಡ ತನಕ ಈಗ ರಸ್ತೆ ಆಗಿದೆ. PWD ಇಲಾಖೆದವರು ಮಾಡಿದ್ದಾರೆ. ಅದ ನಂತರ ಅವ್ರು ಮಾಡಲೇ ಇಲ್ಲ. ಈಗ ಇವತ್ತು ನೋಡಿ ಕೆರವಡಿ ಹತ್ತಿರ ಈ ಬೋರೆ ಅಂತ ಗ್ರಾಮದಲ್ಲಿ ಇಲ್ಲಿ ನೋಡಿ ನಾನು ಕಾಣಿಸ್ತಾ ಇದ್ದೇನೆ. ಪಾಪ ಈ ರಸ್ತೆನೋ ಅಥವಾ ಗದ್ದೆನೋ ಅಂತ ಕಾಣಿಸ್ತಾ ಇಲ್ಲ. ಇದು ರಸ್ತೆನೋ ಅಥವಾ ಗದ್ದೆ ಅಂತ ಜನರೇ ತೀರ್ಮಾನ ಮಾಡಬೇಕು. ಇದು ನೋಡಿಕೊಂಡು, ಈ ವಿಡಿಯೋನ ನೋಡಿಕೊಂಡು ಜನರೇ ತೀರ್ಮಾನ ಮಾಡಬೇಕು. ನೋಡಿ, ನಾವು ಎಷ್ಟೆಲ್ಲ ಸರ್ಕಾರಕ್ಕೆ ಟ್ಯಾಕ್ಸನ್ನು ತುಂಬ್ತೇವೆ, ತೆರಿಗೆಯನ್ನು ತುಂಬ್ತೇವೆ. ಎಷ್ಟು ತೆರಿಗೆ ತುಂಬ್ತೇವೆ ಗೊತ್ತಿದೆ? ಅಂದರೆ ಒಂದು ಕಾರಿಗೆ 10 ಲಕ್ಷ ಇದ್ದರೆ ಅದಕ್ಕೆ ಬರೋಬ್ಬರಿ 16%, 17% ಈ ರೀತಿ ಟ್ಯಾಕ್ಸ್ ತುಂಬಬೇಕು RTO ಇಲಾಖೆಗೆ, ಸಾರಿಗೆ ಇಲಾಖೆಗೆ. ಅದರ ನಂತರ 5 ಲಕ್ಷ ಇದ್ದರೆ 13%. ಈ ರೀತಿ ನಾವು ವಾಹನಕ್ಕೆ ಒಂದೊಂದು ಎಷ್ಟು ಲಕ್ಷದ ವಾಹನ ಇರುತ್ತದೆ ಅಷ್ಟಷ್ಟು ನಮ್ಮದು ಏರ್ತಾನೆ ಇರುತ್ತೆ. ಅಂಥದ್ರಲ್ಲಿ ಇವತ್ತು ನೋಡಿ ಸಾರಿಗೆ ಇಲಾಖೆ, ನಾನು ಹೇಳ್ತಿದ್ದೆ RTO ಕಚೇರಿದವರು ಇಷ್ಟೆಲ್ಲ ನಮ್ಮ ವಾಹನದ ಒಂದು ಸರ್ಕಾರಕ್ಕೆ ನಾವು ಬೊಕ್ಕಸನ್ನು ಕೊಡ್ತೇವೆ. ಆದರೆ ಸರ್ಕಾರ ಇವತ್ತು ನೋಡಿ ನಮಗೆ ಈ ರಸ್ತೆ ನೋಡಿ, ಇವತ್ತು ಪಾಪ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು, ರೋಗಿಗಳು ಆಸ್ಪತ್ರೆಗೆ ಬರಬೇಕು, ಸರ್ಕಾರಿ ನೌಕರರು ಇಲಾಖೆಗೆ ಬರಬೇಕು, ಅಲ್ಲಿಂದ ಆ ಒಂದು ಗ್ರಾಮದಿಂದ ಈ ಮಲ್ಲಾಪುರ ಕೈಗಾದಿಂದ ಇಲ್ಲೇ ಕಾರವಾರಿಗೆ ಬರಬೇಕು, ಇದೇ ರಸ್ತೆಯಿಂದ ಬರಬೇಕು ಅವರು. ಇಲ್ಲಿ ಏನಾರ ರೋಗಿಗಳು ಯಾವುದೇ ಒಂದು ಅನಾಹುತ ಆದರೆ ಈ ರಸ್ತೆಯಲ್ಲಿ ಹೇಗೆ ವಾಹನನ ನಾವು ಚಲನೆ ಮಾಡಿಕೊಂಡು ಆಸ್ಪತ್ರೆಗೆ ಬರಬೇಕು ಹೇಳಿ? ಒಂದು ಆ್ಯಂಬುಲೆನ್ಸ್ನಾರ ಅಲ್ಲಿ ಹೋಗ್ಬೋದಾ? ವಿಚಾರ ಮಾಡೋದೇ ಪ್ರಶ್ನೆ ಇದು. ನೋಡಿ, ಎಷ್ಟು ಭಾಳ ಬೇಸರ ಆಗ್ತಾ ಇದೆ ಇದು ನೋಡಿಕೊಂಡು. ಇದು ಏನಾಗಿದೆ ಅಂದರೆ, ರಾತ್ರಿ 10:30, 11 ಗಂಟೆ ನಂತರ ಕೈಗಾಗಿ ಹೋಗುವ ಭಾರಿ ವಾಹನದ ಓವರ್ಲೋಡ್ ವಾಹನ ಸುಮಾರು 25ರಿಂದ 30 ವಾಹನ ದಿವಸ ಹೋಗ್ತಾ ಇತ್ತು. ರಾತ್ರಿ ಹೋದಾಗ, ಆ ವಾಹನ ಹೋದಾಗ, ಕೈಗಾಗಿ ಹೋದ ಕಾರವಾರಿಂದ ಸಿರ್ವಾಡ ರಸ್ತೆಗೆ, ಇದೇ ಕೆರವಡಿ ರಸ್ತೆಗೆ ಹೋಗ್ತಾ ಇದ್ದಾಗ ಅಲ್ಲಿ ವಿದ್ಯುತ್ ಲೈನನ್ನು ಕಟ್ ಮಾಡಿಕೊಂಡು ಈ ವಾಹನನ ತೊಗೊಂಡು ಹೋಗ್ತಾಯಿದ್ರು. ನೋಡಿ, ಅಲ್ಲಿಯ ಜನರು, ಅಲ್ಲಿ ಸ್ಥಳೀಯ ಜನರು, ಕೆರವಡಿ ಆಗಲಿ ಮಲ್ಲಾಪುರದವರಾಗಲಿ ಅಲ್ಲಿಯ ಜನರು ಇವತ್ತು ಅವರ ಜಮೀನು ಎಲ್ಲವನ್ನು NPC ಕೊಟ್ಟಿದ್ದಾರೆ. ಕೈಗಾ ಒಂದು NPC ಪ್ರಾಜೆಕ್ಟಿಗೆ ಕೊಟ್ಟಿದ್ದಾರೆ. ಆದರೆ ಇವರು NPCದವರು ಪಾಪ ಈ ಸ್ಥಳೀಯರಿಗೆ ಏನು ಕೊಟ್ಟರು? ಒಂದು ರಸ್ತೆನೂ ಕೊಡ್ಲಿಕ್ಕೆ ಆಗಲಿಲ್ಲ. ನಿಮಗೆ 25 ಕೋಟಿ ಸ್ಯಾಂಕ್ಷನ್ ಮಾಡಿದ್ರಿ ಅಂತ ಹೇಳಿದ್ರಿ, ರಸ್ತೆ ಮಾಡಬೇಕಿತ್ತಲ್ಲ, ಟೆಂಡರನ್ನು ಕರೆದ್ರಿ ಅಂತ ಹೇಳ್ಕೊಂಡು ಹೇಳಿದ್ರಿ. ಯಾವಾಗ ಮಾಡೋದು ಅದು? ಪಾಪ ನೋಡಿ ಯಾವ ರೀತಿ ರಸ್ತೆ, ಯಾವ ರೀತಿ ಗದ್ದೆ. ಅಲ್ಲಿ ಜನರು ಯಾವುದನ್ನಾರ ಒಂದು ಕಾಳುಗಳು ಹಾಕಿದರೆ ಖಂಡಿತವಾಗಲೂ ಅಲ್ಲಿ ಒಂದು ಸಸಿ ನೆಡ್ಬೋದು. ಅಲ್ಲಿ ನಾವು ಸಸಿ ನೆಡೆದು ಅದು ಆರಾಮವಾಗಿ, ನಮಗೆ ಭತ್ತ ನೆಡೆದ್ರೆ ಆರಾಮಾಗಿ ಅಕ್ಕಿ ಸಿಗುತ್ತೆ. ಅಲ್ಲಿ ಅಂಥ ಪರಿಸ್ಥಿತಿ ಆಗಿದೆ. ಭಾರಿ ಬೇಜಾರಾಗುತ್ತೆ. ಈ ಓವರ್ಲೋಡ್ ವಾಹನ ಇಷ್ಟೆಲ್ಲ ಹೋದಾಗೂ ಕೂಡ, ಇಷ್ಟೆಲ್ಲ ಜನರು ಅಲ್ಲಿ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದು ಓವರ್ಲೋಡಿಗೂ ಕೂಡ ಯಾರು ಇವತ್ತವರೆಗೂ ಕಂಪ್ಲೇಂಟನ್ನು ದಾರಿ ಮಾಡಿ ಸ್ವಲ್ಪ ಹಾಕಿದ್ದಾರೆ. ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ. ನಾನು SP ಸಾಹೇಬ್ರ ಹತ್ರ ಮಾತಾಡಿದೆ. SP ಸಾಹೇಬ್ರು ಹೇಳಿದ್ರು ಖಂಡಿತವಾಗ್ಲೂ ನಾನು ಕ್ರಮ ತೊಗೊಳ್ತೇನೆ ಅಂತ ಹೇಳ್ಕೊಂಡು ಚೆನ್ನಾಗಿ ಮಾತಾಡಿದ್ರು. RTO ಅಧಿಕಾರಿಗೂ ಕೂಡ ಮಾತಾಡಿದೆ ನಾನು. ಆದರೆ ನೋಡಿ, ರಸ್ತೆ ಯಾವ ರೀತಿ ಆಗೋಗಿದೆ ಇವತ್ತು. ರಸ್ತೆ ಪಾಪ ಜನರು ಯಾವ ರೀತಿ ಹೋಗ್ಬೇಕು? ಅಲ್ಲಿ ಸ್ಥಳೀಯರು ಮಾತಾಡ್ತಾರೆ. ನನ್ನ ಹತ್ರ ಕೇಳುವ ಏನು ಹೇಳ್ತಾರಂತ. ನಮಸ್ಕಾರ. ಹಲೋ. ಹಾಂ, ನಮಸ್ಕಾರ. ಈಗ ಆ ರಸ್ತೆಯಿಂದ ತಾವು ಬರ್ತಾ ಇದ್ದೀರಿ, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ನಿಮ್ಗೆ? ಬಹಳ ಪ್ರಾಬ್ಲಮ್ ಆಗತ್ತೆ ಸರ್. ಬಹಳ ಅಂದ್ರೆ ಬಹಳ ಬರ್ಲಿಕ್ ಆಗಲ್ಲ, ಹೋಗ್ಲಿಕ್ ಆಗಲ್ಲ, ಏನಿಲ್ಲ ಸರ್. ಗಾಡಿ ತಕೊಂಡ್ ಹೋಗ್ಲಿಕ್ ಆಗಲ್ಲ ಸರ್ ನಮ್ದಿಂದ. ಅಷ್ಟು ಹೊಂಡ ಎಲ್ಲಾ ಕಡೆ ಹೊಂಡ ಸರ್. ಈ ಕಡೆ ಮುಂದಿನ ಟೈರ್ ಹಾಕ್ರಿ, ಹಿಂದಿನ ಟೈರ್ ಮತ್ತೊಂದು ಹೊಂಡಕ್ಕೆ ಹೋಗುತ್ತೆ. ಹಿಂಗಾಗಿದೆ ಸರ್. ಈಗ ನೀವು ಹೇಗೆ ಇದ್ ಮಾಡಲ್ಲ ಸರ್. ಎಲ್ಲಾರ್ದು ಹಂಗೆ ಏನ್ ಹೇಳಿದ್ರೆ ಏನೋ ಇದ್ ಮಾಡುದೇ ಇಲ್ಲ, ಯಾರು ಕ್ರಮ ತಗೊಳ್ಳೋದಿಲ್ಲ. ಇಲ್ಲ ಎಲ್ಲರಿಗೂ ನೀವು ಹೇಳಾಯ್ತು. ಹೌದು ನೋಡಿ, ಪಾಪ ಎಲ್ರು ನೋಡ್ತಾರೆ, ಹೋಗ್ತಾರೆ. ಸ್ವಲ್ಪ ಅವ್ರದ್ದು ಕೈಗಾದಿಂದ ಗಾಡಿ ಬರುದಿದ್ರೆ ಅಷ್ಟೇ ಮಣ್ಣು ಹಾಕ್ತಾರೆ ಮತ್ ಹೋಗ್ತಾರೆ. ಆಮೇಲೆ ಗಾಡಿ ಬಂದ್ಕೊಂಡ್ ಹೋದ್ಮೇಲೆ ಅದೂ ಹೋಗುತ್ತೆ ಸರ್. ಮಣ್ಣು ಹಾಕಿದ್ ಹೋಗುತ್ತೆ, ಅದೂ ಹೋಗುತ್ತೆ. ಏನಿರಲ್ಲ, ಅವ್ರ ಗಾಡಿ ಬರುತ್ತೆ ತನಕ ಅಷ್ಟೇ ಹಾಕ್ತಾರೆ, ಸುಮ್ನೆ ಉಳಿತಾರೆ. ಈಗ ಪಾಪ ಹೊಂಡದಲ್ಲಿ ಇತ್ತಾಯ್ತು ಟ್ರಕ್, ಲಾರಿ ದೊಡ್ಡದು ಕಡಿ ಅದೇ ಅದು ಇದು ಕಲ್ಲಿದ್ದು ಟ್ರಕ್, ಅದು ಕಲ್ಲಿನ ಟ್ರಕ್. ಹೌದು ಸರ್, ಅದು ಸಿಕ್ಕೊಂಡ್ ಬಿತ್ತು. ಹೌದೌದು. ಈಗ ನೋಡಿ, ಅದು ಸಿಕ್ಕೊಂಬಂದ್ರೆ ಬಾಕಿ ವಾಹನಕ್ಕೂ ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ ನಿಮ್ಗೆ. ಇಲ್ಲ, ಆಗ್ಲಿಲ್ಲ ಸರ್. ನಾವು ಬಸ್ ಅಲ್ಲಿ ಕೈಗಾ ಹೋಗಿ ಬಸ್ ಅಲ್ಲಿ ನಿಂತ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಸರ್ ನಾವು ಕೆರವಡಿ ತನಕ. ಹೌದು ಸರ್. ಈಗ ನೋಡಿ, ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬ್ತೇವೆ, ತೆರಿಗೆ ತುಂಬ್ತೇವೆ, ಇವ್ರಿಗೆ ಒಂದು ರಸ್ತೆ ಕೊಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಏನೂ ಆಡಲ್ಲ ಸರ್. ಎಷ್ಟು
ಕೆರೋಡಿದಲ್ಲಾಗಿದೆ, ಮೊಳ್ವೆದಲ್ಲಾಗಿದೆ, ಆಮೇಲೆ ದೇವಳಮಕ್ಕಿದಲ್ಲಾಗಿದೆ. ಎಷ್ಟು ಹೊಂಡ ದೊಡ್ಡ ಹಂಗ ಹೊಂಡಾಗಿದೆ ಸರ್. ನೋಡಿ ದೇವಳಮಕ್ಕಿ ಎಲ್ಲಾ ಕಡೆ ಆಗಿದೆ ಅಂತ. ಇವ್ರು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ ಇವರು. ಈ ಓವರ್ಲೋಡ್ ಗಾಡಿ ಬರ್ತದಲ್ಲ, ನಿಲ್ಸ್ಬೇಕಿತ್ತು. ನೀವು ಓವರ್ಕೊಂಡು ನೀವು ಕಂಪ್ಲೇಂಟ್ ಕೊಡ್ಬೇಕಿತ್ತು ಅವ್ರ ಮೇಲೆ. ಸರ್ ಹೇಳಿದೆ ದೊಡ್ಡದವ್ರು ಮತ್ತೊಂದ್ ದಿವಸ ಸಿದ್ದರಲ್ಲಿ ನಿಲ್ಸ್ತಾರ. ಅವ್ರು ದೊಡ್ಡದವ್ರು ಶಾಣೆ ಬಣ್ಣ ಹೇಳಿದ್ರು ಸರ್. ಇಲ್ಲ, ನೀವು ನಿಲ್ಸ್ಕೊಂಡು ತಹಶೀಲ್ದಾರ್ ಆಗಲಿ RTO ಆಗಲಿ ಯಾರಿಗೂ ಪೊಲೀಸ್ ಅಧಿಕಾರಿಗೆ ನೀವು ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ನಿಲ್ಸ್ಕೊಂಡು ಅದ್ರ ಬಗ್ಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು. ಅವ್ರು ಹೇಳಿದ್ರೆ ಏನು, ನಾವು ಯಾರಿಗ್ ಕರೀರಿ, ನಮ್ಗ ಮೇಲಿನ ಆರ್ಡರ್ ಕೊಟ್ಟಿದ್ದಲ್ಲ ತರ್ಲಿಕ್ಕೆ ಹೋಗ್ಲಿಕ್ಕೆ ಅಂತಾರೆ. ಮೇಲಿಂದ ಆರ್ಡರ್ ಕೊಟ್ರೆ ರಸ್ತೆನಾರ ನಿಮ್ಗೆ ಓವರ್ಲೋಡ್ ಯಾರು ಆರ್ಡರ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಓವರ್ಲೋಡ್ ತಗೊಂಡು ಹೋಗ್ಲಿಕ್ಕೆ ಮಲ್ಗಿಕ್ ಆಗಲ್ಲ ಸರ್. ಅಷ್ಟು ಆಗತ್ತೆ ಆವಾಜ್. ಒಂದ್ ಹೋಗೋ ತನಕ ಒಂದು ಅಷ್ಟು ಆವಾಜ್ ಹೊರಗ್ ಬಂದ್ರೆ ಹೇಳಿದ್ರೆ ಕೇಳಲ್ಲ. ಮಧ್ಯಾಹ್ನನ ಹಂಗೆ ಸರ್, ಬೆಳಿಗ್ಗುನ ಹಂಗೆ ಸರ್. ಇಲ್ಲ, ಇವ್ರು ಸಪರೇಟ್ ಆಗಿ ರಸ್ತೆ ಮಾಡ್ಕೊಡ್ಬೇಕು. NPC ದವರು ಪಾಪ ಪಬ್ಲಿಕ್ ರಸ್ತೆಯಲ್ಲಿ ಯಾಕೆ ಹೋಗ್ತಾರೆ ಇವರು? ಮಾಡ್ಕೊಡ್ಬೇಕಿಲ್ಲ. ಆದ್ರೆ ನಮ್ದು ಮೇನ್ ರೋಡ್ ಇಂದ ತಗೊಂಡ್ ಹೋಗ್ತಾರೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ. ಅಷ್ಟು ಹೊಂಡ. ನೋಡಿ ಎಷ್ಟು ಪ್ರಾಬ್ಲಮ್ ಇದು. ಜನರಿಗೆ ಪಾಪ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ನೋಡುವ ಏನೇನಾಗತ್ತೆ ಅಂತ. ಈಗ ನಾನು ಮಾತಾಡ್ತೇನೆ, ನೋಡುವ ಏನೇನಾಗತ್ತೆ ಅಂತ. ನಾನು ಜಿಲ್ಲಾಧಿಕಾರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂದರೆ ಪಾಪ ನೋಡಿ, ಜನರು ಬಹಳಷ್ಟು ನೊಂದಿದ್ದಾರೆ. ಕಾರವಾರದಲ್ಲಿ ಇಷ್ಟೆಲ್ಲ ನಾವು ಈ ಸೈಡಿಗೆ NPC ಇದ್ದವರಿಗೆ ಜಮೀನು ಮಠ ಕೊಟ್ಟಿದ್ವಿ, ಇಲ್ಲಿ ಸಿಬಡಿ ಕೊಟ್ಟಿದ್ವಿ, ಮತ್ತು KPC ದವ್ರಿಗೆ ಕೊಟ್ಟಿದ್ವಿ. ಆದರೆ ನಮ್ಮ ಜನರಿಗೆ ಏನೂ ಇಲ್ಲ. ಇಂಥ ರಸ್ತೆಯಲ್ಲಿ ತಿರುಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾರೂ ಇಲ್ಲ ಹೇಳೋರು ಕೇಳೋರು. ಭಾರಿ ಬೇಸರ ಆಗ್ತಾಯಿದೆ ನನಗೆ. ಆ ರಸ್ತೆನ ಅದು ಏನು ಹೇಳಬೇಕು ದೇವ್ರಿಗೆ ಗೊತ್ತು. ಅದೇ ನನಗೆ ತುಂಬಾ ದುಃಖ ಆಗ್ತಾಯಿದೆ. ಈ ವಿಡಿಯೋ ನೋಡಿದೆ ನಾನು. ತುಂಬ ಅಂದರೆ ತುಂಬ ದುಃಖ ಆಯಿತು ನನಗೆ. ಏನು ಹೇಳಲಿಕ್ಕೇನೋ ಅದ್ರ ಬಗ್ಗೆ ನನಗೆ ಶಬ್ದನೇ ಇಲ್ಲ. ನೋಡುವ ಸರ್ಕಾರ ಇನ್ನು ಮುಂದನಾರ NPC ದವರು ಇದಕ್ಕೆ ಏನಾರ ಒಂದು ಸಾಲ್ಯೂಷನ್ ಮಾಡಿಕೊಡ್ತಾರ ಪಾಪ ಜನರಿಗೆ. ನೋಡಿ ಎಷ್ಟು ಈಗ ಮತ್ತೆ ಮಳೆ ಇದೆ, ಮತ್ತೆ ಸಿಕ್ಕಾಪಟ್ಟೆ ಮಳೆ ಇದೆ. ಈಗ ಜನರು ಹೆಂಗೆ ಹೋಗಬೇಕು? ಎಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘುನಾಯ್ಕ. ಗಾಡಿ